ಮಳೆಯ ಹನಿಗಳು ನಿಧಾನವಾಗಿ ಬೀಳುತ್ತಿದ್ದವು. ಹಳ್ಳಿಯ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಆದಿತ್ಯ ತನ್ನ ಜೀವನದ ಬಗ್ಗೆ ಯೋಚಿಸುತ್ತಿದ್ದ. ಒಳ್ಳೆಯ ಕೆಲಸ, ಹಣ, ಸ್ನೇಹಿತರು ಎಲ್ಲವೂ ಇದ್ದರು. ಮನಸ್ಸಿನಲ್ಲಿ ಒಂದು ಖಾಲಿತನ. ಅದೇ ಸಮಯದಲ್ಲಿ ಛತ್ರಿ ಹಿಡಿದು ನಿಂತಿದ್ದ ಹುಡುಗಿ ಅವನ ಗಮನ ಸೆಳೆದಳು. ಅವಳ ಹೆಸರು ನಂದಿನಿ. ಇಬ್ಬರು ಒಂದೇ ಬಸ್ಸಿನಲ್ಲಿ ಪ್ರಯಾಣಿಸಿದರು. ಮೊದಲಿಗೆ ಮಾತೇ ಆಗಲಿಲ್ಲ. ಆದರೂ ವಿಧಿಯ ಆಟವೇ ಬೇರೆ. ಕೆಲವು ದಿನಗಳ ನಂತರ ಇಬ್ಬರು ಒಂದೇ ಪುಸ್ತಕ ಅಂಗಡಿಯಲ್ಲಿ ಮತ್ತೆ ಭೇಟಿಯಾದರು. ಪುಸ್ತಕಗಳ ಬಗ್ಗೆ ಆರಂಭವಾದ ಮಾತು ಸ್ನೇಹವಾಗಿ ಬದಲಾಯಿತು. ಸ್ನೇಹ ದಿನದಿಂದ ದಿನಕ್ಕೆ ಗಾಢವಾಯಿತು. ಒಂದು ದಿನ ನಂದಿನಿ ಕೇಳಿದಳು, ಆದಿತ್ಯ, ಜೀವನದಲ್ಲಿ ನಿನಗೆ ದೊಡ್ಡ ಕನಸು ಏನು? ಆದಿತ್ಯ ನಗುತ್ತಾ ಹೇಳಿದ, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಸಿಗಬೇಕು. ನಂದಿನಿ ಏನೂ ಹೇಳಲಿಲ್ಲ. ಆದರೆ ಅವಳ ಕಣ್ಣಲ್ಲಿ ಉತ್ತರ ಇತ್ತು. ಕಾಲ ಕಳೆಯಿತು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಆರಂಭಿಸಿದರು. ಆದರೆ ಜೀವನ ಯಾವಾಗಲೂ ಸುಲಭವಲ್ಲ. ನಂದಿನಿಯ ಮನೆಯವರು ಈ ಸಂಬಂಧಕ್ಕೆ ವಿರೋಧಿಸಿದರು. ದೂರ, ಹಣ, ಹಲವಾರು ಕಾರಣಗಳು. ಕೊನೆಗೆ ಇಬ್ಬರು ಬೇರ್ಪಟ್ಟರು. ಆದಿತ್ಯ ಕೆಲಸಕ್ಕಾಗಿ ಬೇರೆ ನಗರಕ್ಕೆ ಹೋದ. ನಂದಿನಿ ಕುಟುಂಬದ ಜೊತೆ ಉಳಿದಳು. ಇಬ್ಬರು ಮನಸ್ಸು ಒಂದೇ ಇದ್ದರೂ ದಾರಿ ಬೇರೆ ಆಯಿತು. ವರ್ಷಗಳು ಕಳೆದವು. ಒಂದು ದಿನ ಆದಿತ್ಯಗೆ ಒಂದು ಸುದ್ದಿ ಸಿಕ್ಕಿತು. ನಂದಿನಿ ಮದುವೆ ಆಗಿರಲಿಲ್ಲ. ಅವಳು ತನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತಾ ಬದುಕುತ್ತಿದ್ದಳು. ಅವನ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮೂಡಿದವು. ಆದರೆ ಈ ಬಾರಿ ಅವನು ಹಿಂದಿರುಗಲಿಲ್ಲ. ಯಾಕೆಂದರೆ ಅವನಿಗೆ ಅರ್ಥವಾಗಿತ್ತು, ಪ್ರೀತಿ ಎಂದರೆ ಒಟ್ಟಿಗೆ ಇರುವುದು ಮಾತ್ರವಲ್ಲ, ಒಬ್ಬರ ಸಂತೋಷಕ್ಕಾಗಿ ದೂರ ನಿಲ್ಲುವುದೂ ಆಗಿದೆ. ಮತ್ತೆ ಕೆಲವು ವರ್ಷಗಳು ಕಳೆದವು. ಒಂದು ಬೆಳಗ್ಗೆ ಉದ್ಯಾನವನದಲ್ಲಿ ನಡೆಯುತ್ತಿದ್ದ ಆದಿತ್ಯ ಒಬ್ಬ ವೃದ್ಧ ದಂಪತಿಯನ್ನು ನೋಡಿದ. ಹೆಂಡತಿ ನಿಧಾನವಾಗಿ ನಡೆಯುತ್ತಿದ್ದಳು. ಗಂಡ ಅವಳ ಕೈ ಹಿಡಿದು ಬೆಂಬಲಿಸುತ್ತಿದ್ದ. ಆ ದೃಶ್ಯ ನೋಡಿ ಅವನ ಕಣ್ಣಲ್ಲಿ ನೀರು ತುಂಬಿತು. ಆ ಕ್ಷಣ ಅವನಿಗೆ ನಂದಿನಿಯ ಮಾತು ನೆನಪಾಯಿತು. ಸರಿಯಾದ ವ್ಯಕ್ತಿ ಸಿಕ್ಕರೆ ಸಾಧಾರಣ ಬದುಕು ಸುಂದರವಾಗುತ್ತದೆ. ಅದೇ ಸಂಜೆ ವಿಧಿ ಮತ್ತೆ ಆಟ ತೋರಿಸಿತು. ಒಂದು ದೇವಾಲಯದ ಮುಂದೆ ನಿಂತಿದ್ದ ಮಹಿಳೆ ಅವನತ್ತ ನೋಡಿದಳು. ಅವಳು ನಂದಿನಿಯೇ. ಇಬ್ಬರು ಕ್ಷಣಕಾಲ ಮಾತಿಲ್ಲದೆ ನಿಂತರು. ನಂದಿನಿ ನಗುತ್ತಾ ಕೇಳಿದಳು, ಹೇಗಿದ್ದೀಯಾ? ಆದಿತ್ಯನ ಕಣ್ಣಲ್ಲಿ ಸಂತೋಷ. ಇಷ್ಟು ವರ್ಷಗಳ ನಂತರವೂ ಇದೇ ಪ್ರಶ್ನೆಯಾ? ಇಬ್ಬರು ನಕ್ಕರು. ಈ ಬಾರಿ ಯಾರೂ ವಿರೋಧಿಸಲಿಲ್ಲ. ಕೆಲವು ತಿಂಗಳ ನಂತರ ಅವರು ಮದುವೆಯಾದರು. ವರ್ಷಗಳು ಕಳೆಯುತ್ತಾ ಹೋದವು. ಒಂದು ದಿನ ವೃದ್ಧರಾದ ಆದಿತ್ಯ ತನ್ನ ಕೈಯಲ್ಲಿ ಕೋಲು ಹಿಡಿದು ನಡೆಯುತ್ತಿದ್ದ. ಪಕ್ಕದಲ್ಲಿ ನಂದಿನಿ ನಡೆಯುವುದು ಕಷ್ಟವಾಗುತ್ತಿತ್ತು. ಆದರೆ ನಂದಿನಿಯ ಕೈ ಅವನ ಕೈಯಲ್ಲಿತ್ತು. ಆದಿತ್ಯ ನಗುತ್ತಾ ಹೇಳಿದ, ನಮ್ಮ ಪ್ರೀತಿ ದೊಡ್ಡ ಕಥೆಯಲ್ಲ. ನಂದಿನಿ ಕೇಳಿದಳು, ಹಾಗಾದರೆ ಸರಿಯಾದ ವ್ಯಕ್ತಿ ಜೊತೆ ಬದುಕಿದ ಸಾಧಾರಣ ಜೀವನ? ಅವರು ನಿಧಾನವಾಗಿ ಮುಂದೆ ನಡೆದರು. ಯಾಕೆಂದರೆ ಸರಿಯಾದ ವ್ಯಕ್ತಿ ಜೊತೆಗಿದ್ದರೆ ಸಾಧಾರಣ ಬದುಕು ಸುಂದರವಾದ ಪ್ರೇಮಕಥೆಯಾಗುತ್ತದೆ.